ಜಾತಿ ನಿಂದನೆ ಕೇಸಲ್ಲಿ ಶಾಸಕ ಮುನಿರತ್ನ ಬಂಧನ, ಮಾಜಿ ಸಚಿವರ ಅರೆಸ್ಟ್, ಈಗ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ. ಈ ಪಾಳಯ ಮಾಡ್ತಾ ಇರುವಂತಹ ಮಾಸ್ಟರ್ ಪ್ಲಾನ್ ಏನು? ಶಾಸಕ ಮುನಿರತ್ನ ಬಂಧನದಿಂದ ಕೈಪಾಳಯಕ್ಕೆ ಈಗ ಬ್ರಹ್ಮಾಸ್ತ್ರ ಸಿಕ್ಕ ಹಾಗಾಗಿದೆ. ವಾಲ್ಮೀಕಿ ಮತ್ತೆ ಮೂಡಾ ಹಗರಣದಲ್ಲಿ ಸರ್ಕಾರದ ಮೇಲೆ ಬಿಜೆಪಿ ಮುಗಿಬಿದ್ದಿತ್ತು. ಈಗ ಪ್ರತಿಪಕ್ಷ ಬಿಜೆಪಿಗೆ ತಿರುಗೇಟು ನೀಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಮುನಿರತ್ನ ಶಾಸಕ ಸ್ಥಾನವನ್ನ ಅನರ್ಹಗೊಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿರೋದು. ಕಾಂಗ್ರೆಸ್ನ ಈ ನಡೆಯಿಂದ ಕಮಲ ಪಾಳಯದಲ್ಲಿ ಆತಂಕ ಶುರುವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಪ್ರಸಾದ್. ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ಮೇಲೆ ಒಂದಾದ ಮೇಲೆ ಒಂದು ಅಸ್ತ್ರ ಪ್ರಯೋಗಗಳನ್ನ ಮಾಡ್ತಾ ಇತ್ತು. ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಹೀಗೆ. ಬಟ್ ಈಗ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಕ್ಕಿದೆಯಾ ಇದಕ್ಕೆ ಕೌಂಟರ್ ಮಾಡೋದಕ್ಕೆ? ಸೊ ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದು ಅಂದ್ರೆ ಏನು? ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗತ್ತಾ ಮುನಿರತ್ನರನ್ನ? ಖಂಡಿತವಾಗಿ ವಿಜಯ್, ಈ ಪ್ರಕರಣದಲ್ಲಿ ದಲಿತರ ನಿಂದನೆ ಮಾಡಿರ್ತಕ್ಕಂಥ ವಿಚಾರ ಕುರಿತಂತೆ ಈಗ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗಾಗಲೇ ನಿನ್ನೆ CM ಅನ್ನ ಭೇಟಿ ಮಾಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ನಾಯಕರುಗಳು, ಜೊತೆಗೆ ಈ ವಿಚಾರ ಕುರಿತಂತೆ ಸಚಿವೆಯೂ ಕೂಡ ಗುತ್ತಿಗೆದಾರ ಚೆಲುವರಾಜು ಅವರ ನಿವಾಸಕ್ಕೆ ಭೇಟಿ ನೀಡಿ ಘಟನಾವಳಿಗಳ ಬಗ್ಗೆ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಸದ್ಯ ಈಗ ಇವರ ಟಾರ್ಗೆಟ್ ಏನು ಅಂದರೆ, ಯಾವ ರೀತಿ BJP ನಾಯಕರು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು ಪ್ರಮುಖವಾಗಿ ವಾಲ್ಮೀಕಿ ಮೂಡಾ ಪ್ರಕರಣಗಳಲ್ಲಿ. ಸದ್ಯ ಈ ರೀತಿಯ ನಿಂದನೆಗಳ ಮುಖಾಂತರ ಯಾವ ಸಂದೇಶವನ್ನ BJP ನಾಯಕರು ರವಾನೆ ಮಾಡ್ತಾರೆ ಎಂಬತಕ್ಕಂಥ ಚರ್ಚೆಯ ಜೊತೆಗೆ ಈಗಾಗಲೇ ಈ ವಿಚಾರ ಕುರಿತಂತೆ ಮುನಿರತ್ನ ಅವ್ರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡಬೇಕು ಎಂಬತಕ್ಕಂಥ ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಈ ವಿಚಾರ ಕುರಿತಂತೆ ಮಾತನಾಡಿದ್ದಾರೆ. ಸದ್ಯ ಈಗ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸೋದರ ಜೊತೆಗೆ ಸೂಕ್ತ ಕಾನೂನು ತಜ್ಞರ ಮೊರೆಯನ್ನು ಕೂಡ ಹೋಗಿದ್ದಾರೆ. ಪ್ರಮುಖವಾಗಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರ ಟಾರ್ಗೆಟ್ ಅಂದರೆ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸ್ತಕ್ಕಂಥ ವಿಚಾರ. ಈ ಕುರಿತಂತೆ ಕಾನೂನು ತಜ್ಞರ ಜೊತೆನೂ ಕೂಡ ಚರ್ಚೆ ಮಾಡಿ ಪ್ರಮುಖವಾಗಿ ಇದಕ್ಕೆ ಬೇಕಾದಂಥ, ಈ ಪ್ರಕರಣಕ್ಕೆ ಬೇಕಾದಂಥ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡೋದಿರ್ಬೋದು. ಪ್ರಮುಖವಾಗಿ ಮುನಿರತ್ನ ಅವರ ವಿಚಾರವನ್ನು ಈಗಾಗಲೇ ಧ್ವನಿ ಪರೀಕ್ಷೆಗೂ ಕೂಡ FSL ವರದಿಗೂ ಕೂಡ ರವಾನೆ ಮಾಡಲಾಗಿದೆ. ಹಾಗಾಗಿ ಸದ್ಯ ಈ ಪ್ರಕರಣವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದು, ಸತಾಯಗತಾಯ ಈ ಮುಜುಗರವನ್ನು BJP ಅವರಿಗೆ ತಗ್ಲಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿದ್ದಾರೆ. ಪ್ರಮುಖವಾಗಿ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ, ಪ್ರಮುಖವಾಗಿ ಈಗಾಗಲೇ ಯಾವ ಹಿಂದುಳಿದ ವರ್ಗದವ್ರು ಇರ್ಬೋದು ಮತ್ತು ದಲಿತರ ವಿಚಾರ ಕುರಿತಂತೆ BJP ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬೀಳ್ತಾ ಇದ್ರು. ಆದರೆ ಮುನಿರತ್ನ ವಿಚಾರದಲ್ಲಿ BJP ನಾಯಕರು ಏನು ಮಾಡ್ತಾರೆ, ತಮ್ಮ ನಿಲುವೇನು ಎಂಬತಕ್ಕಂಥ ಆಗ್ರಹದ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ಅಡ್ವಾಂಟೇಜ್ ಪಡೆಯೋದರ ಜೊತೆಗೆ ಪ್ರಮುಖವಾಗಿ ಮುನಿರತ್ನ ಅವರನ್ನು ತಮ್ಮ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ಯಾವ್ಯಾವೆಲ್ಲ ಸಾಕ್ಷ್ಯಗಳು ಬೇಕೋ ಅಥವಾ ಕಾನೂನು ತಜ್ಞರಿಂದ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿದ್ದು ಈ ವಿಚಾರ ಕುರಿತಂತೆಯೂ ಕೂಡ ದೊಡ್ಡ ಮಟ್ಟದಲ್ಲಿ, ಅಂದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದರ ಜೊತೆಗೆ BJPಯ ಶಾಸಕರು ಈ ರೀತಿ ದಲಿತರನ್ನ ನಿಂದನೆ ಮಾಡಿದ್ದಾರೆ, ಈ ಕುರಿತಂತೆ BJP ನಾಯಕರು ತಮ್ಮ ನಿಲುವೇನು ಎಂಬತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಮಾತನಾಡೋದರ ಜೊತೆಗೆ ಶಾಸಕ ಸ್ಥಾನದ ಅನರ್ಹಗೊಳಿಸೋದ್ರ ಮುಖಾಂತರ ದೊಡ್ಡ ಮುಜುಗರವನ್ನು ಉಂಟು ಮಾಡಲಿಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.